ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿಗಂತೂ ಚಪಾತಿ ರೊಟ್ಟಿಗಂತೂ ಸೈಡ್ ಡಿಸ್ಕು ತುಂಬಾ ಚೆನ್ನಾಗಿರ್ತದೆ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಮೋನೋ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಮಗಳು ಚೆಕ್ ಮಾಡ್ತಾಳೆ. ರಿವ್ಯೂಸ್ ಕಂಟೆಂಟು, ಕಾಪಿ ರೈಟು, ಕಾಪಿ ಸ್ಟ್ರೈಕು ಏನೇ ನಿಮಗೆ ಗೊತ್ತಾಗಿಲ್ಲ ಅಂದ್ರೂ, ಚಾನಲ್ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಮೋನೋಗೆ ಅಪ್ಲೈ ಮಾಡೋರು ಅದು ಅವರು ಕಾಲ್ ಮಾಡ್ಬೋದು. ಮೋನೋಗೆ ಅಪ್ಲೈ ಮಾಡೋದು ನಿಮ್ಗೆ ಏನಾದ್ರು ಗೊತ್ತಿಲ್ಲ, ಯಾರು ಸಿಕ್ಕಿಲ್ಲ, ಮೋನೋ ಅಪ್ಲೈ ಮಾಡೋದು ಹೇಗೆ ಅಂತ ಏನಾದರೂ ಡೌಟ್ ಇದ್ದರೆ ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಡೈರೆಕ್ಟ್ ಕಾಲ್ ಮಾಡೋ ಹಾಗಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಬನ್ನಿ ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಅರ್ಧ ಕೆಜಿಯಷ್ಟು ಕುಂಬಳಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಇಟ್ಟಿದ್ದೀನಿ. ನಾನು ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿ ಆಯಿತು. ಒಂದು 3ರಿಂದ 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೂನಲ್ಲಿ. ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ, ಸಿಂಪಲಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಕೆಚ್ಬಿಟ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ಒಂದು 4ರಿಂದ 5 ಹಸಿಮೆಣಸಿಕಾಯಿ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ಖಾರ ನೋಡ್ಕೊಂಡು ಹಾಕೋಬೇಕು ನೀವು, ಯಾಕೆಂದರೆ ಮಕ್ಕಳು ತಿನ್ನೋದಿಲ್ಲ ಖಾರ ಜಾಸ್ತಿ ಆದರೆ. ಅದಕ್ಕೆ ಉದ್ದ ಹಸಿಮೆಣಸಿಕಾಯಿ ಹಾಕಿದ್ರೆ, ಬೇಕಾದ್ರೆ ಖಾರ ಜಾಸ್ತಿ ಆದರೆ ತೆಗಿಬೋದು ಅದನ್ನು. ಅದಕ್ಕೋಸ್ಕರ ಉದ್ದ ಮಾಡಿ ಹಾಕಿದ್ದೀನಿ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಇವಾಗ ಚಿಕ್ಕ ಪೀಸ್ ಮಾಡಿಟ್ಟಿದ್ದೀನಿ. ಯಾವ ಥರ ಸೈಜ್ ಬೇಕಾದ್ರೂ ನಾವು ಮಾಡ್ಕೋಬೋದು. ಜಾಸ್ತಿ ದೊಡ್ಡದಾದರೆ ತಿನ್ನೋಕ್ಕಾಗೋದಿಲ್ಲ. ಈ ಸೈಜ್ಗೆ ನಾವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ, ಚೆನ್ನಾಗಿ ಬೇಗ ಬೆಂದೋಗುತ್ತೆ. ಇವಾಗ ನಾನು ಇದನ್ನು ಚೆನ್ನಾಗಿ ಈರುಳ್ಳಿ ಫ್ರೈ ಆಯಿತು. ಇವಾಗ ನಾನು ಕುಂಬಳಕಾಯಿನ ಪೀಸ್ ಮಾಡಿದ್ನಲ್ಲ, ಅದನ್ನು ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರ್ತದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗಂತೂ ಸಕ್ಕತ್ತಾಗಿರ್ತದೆ ಕುಂಬಳಕಾಯಿ ಪಲ್ಯ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ತುಂಬಾ ಚೆನ್ನಾಗಿದೆ. ಇಲ್ಲಾಂದರೆ ಸೈಡ್ ಡಿಶ್ಗಾದರೂ ಅನ್ನ ಮುದ್ದೆ ಮಾಡಿದಾಗ ಸೈಡ್ ಡಿಶ್ಗಾದರೂ ಮಾಡ್ಕೋಬೋದು. ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಅರಿಶಿನ ಸೇರಿಸ್ಬಿಟ್ಟು ಇವಾಗ ನಾನು ಇದಕ್ಕೆ ನೀರು ಸೇರಿಸ್ತಾ ಇಲ್ಲ. ಇವಾಗ ಮುಚ್ತಾ ಇದ್ದೀನಿ. ಮುಚ್ಚಿದ ಮೇಲೆ ನಾನು ನೀರು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ನಾವು ಫುಲ್ಲು ಕುಂಬಳಕಾಯಿಗೆ ನಾವು ನೀರು ಹಾಕ್ಬಿಟ್ರೆ ಮೆತ್ತೆ ಆಗೋಗುತ್ತೆ, ನಮಗೆ ತಿನ್ಬೇಕಾದ್ರೆ ಅಷ್ಟು ರುಚಿ ಸಿಗೋದಿಲ್ಲ. ಅದಕ್ಕೆ ನೀವು ಯಾವುದೇ ಪದಾರ್ಥ ಪಲ್ಯ ಮಾಡಬೇಕಾದ್ರೆ ನೀವು ನೀರು ಹಾಕೋದು ಬೇಡ, ಸೀದೋಗೋದು ಬೇಡ ಅಂತ ಇದ್ದರೆ ನೀವು ಈ ಥರ ಒಂದು ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ನೀರು ಹಾಕಿ. ಇವಾಗ ತಣ್ಣಗಿದೆ ನೋಡಿ ನೀರು. ಯಾವಾಗ ನಮಗೆ ಅದು ನಾವು ಹಾಕಿರೋ ಪದಾರ್ಥ ಚೆನ್ನಾಗಿ ಬೇಯ್ತದೆ, ಆವಾಗ ನೀರು ಬಿಸಿ ಆಯ್ತದೆ. ಆ ನೀರು ಬಿಸಿ ಆಯಿತು ಅಂದರೆ ನಮಗೆ ನಾವು ಹಾಕಿರೋ ಕಾಯಿ ಬೆಂದಿದೆ ಅಂತ. ಯಾವುದೇ ಬೀನ್ಸ್ ಆಗಲಿ, ಕ್ಯಾರೆಟ್ ಆಗಲಿ, ಬೀಟ್ರೋಟ್ ಆಗಲಿ, ಪ್ರತಿಯೊಂದು ಅಷ್ಟೇ ಈ ಥರ ಮಾಡಿ ತುಂಬಾ ಚೆನ್ನಾಗಿರ್ತದೆ. ನಾವು ನೀರು ಹಾಕೋ ಇದೇ ಇರೋದಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಸ್ವಲ್ಪನೂ ಸೀದೋಗೋದಿಲ್ಲ ನೋಡಿರಿ, ಸ್ವಲ್ಪನೂ ಸೀದೋಗೋದಿಲ್ಲ. ಒಂದೊಂದು ಸೀದೋಗುತ್ತೆ ಬೇಗ. ನಾವು ಡ್ರೈ ಆಗಿ ಹಾಗೆ ಇಡ್ತೀವಲ್ಲ, ಬೇಗ ಸೀದೋಗುತ್ತೆ ನೋಡಿರಿ. ಒಂದು ಸ್ವಲ್ಪನೂ ಸೀದೋಗಿಲ್ಲ. ನೀರು ಬಿಸಿ ಆದ ತಕ್ಷಣ ತೆಗಿಬಿಡ್ಬೇಕು ಅಷ್ಟೇ ನೋಡಿ. ಅದಕ್ಕೆ ಸ್ವಲ್ಪ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. ರೆಡಿ ಆಯಿತು ಪಲ್ಯ. ತುಂಬಾ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.